ಸ್ಟ್ಯಾಚ್ಯೂ ನೋಡಿದ್ರೆ ನಮ್ಮಲ್ಲಿ ಏನೋ ಒಂಥರ ಚೈತನ್ಯ ಬರುತ್ತೆ, ಆ ಡಿಪ್ರೆಷನ್ ಹೊರಟೋಗುತ್ತೆ. ನಮ್ಮ ಭಗವದ್ಗೀತೆ ಕೆಳಗಡೆ ಇತ್ತಲ್ಲ, ಅದನ್ನ ಹಿಂಗ್ ಹೇಳ್ಕೊಂಡ್ರಂತೆ, ಬೇರೆ ಎಲ್ಲ ಗ್ರಂಥಗಳು ಬಿದ್ದೋದ್ವು. ಅಷ್ಟು ಅಲ್ಲದೆ ಗಾಂಧೀಜಿ ಈ ರಸ್ತೆಲಿ ಹೋದ್ರಂತೆ. ಈ ಬಸವನಗುಡಿ ಅನ್ನೋ ಹೆಸರಿಗೆ ಗಾಂಧಿ ಬಜಾರ್ ಅನ್ನೋದು ಸಹ ಇದು ಒಂದು ಸೇರ್ಕೊಂಡು, ಮೋದಿಯವರು ಈ ಮಾರ್ಗದಲ್ಲಿ ಹೋದಾಗೂ ಸಹ ಈ ಮೂರ್ತಿಗೆ ನಮಸ್ಕಾರ ಮಾಡ್ಕೊಂಡು ಮಾಡ್ಕೊಂಡೋದ್ರು. ಬೇರೆ ಪಕ್ಷದವರು ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು ಈ ಜಾಗನ ನಮ್ಗೆ ಅಂತ ಕೊಡ್ಸ್ಕೊಟ್ಟಿದ್ದಾರೆ. ಹಾಯ್, ಎಲ್ಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಬಸವನಗುಡಿಯ ಗಾಂಧಿ ಬಜಾರ್ನಲ್ಲಿ ಇದ್ದೀನಿ. ಪ್ರತಿನಿತ್ಯ ಅಂದ್ರೆ ನಾನು ಚಿಕ್ಕ ವಯಸ್ಸು ಹುಡ್ದಾಗಿಂದನು ಈ ಸರೌಂಡಿಂಗ್ ಓಡಾಡ್ತಾನೆ ಇದ್ದೆ. ಇಲ್ಲಿ ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚ್ಯೂ ಇದೆ, ನೀವೆಲ್ಲಿ ನೋಡ್ಬೋದು. ಸೊ ನಾವು ಚಿಕ್ಕ ವಯಸ್ಸಿಂದನೂ ಒಬ್ರು ಬಂದು ಡೈಲಿ ಇಲ್ಲಿ ಹಾರ ಹಾಕ್ತಿದ್ರು, ಸ್ವಾಮಿ ವಿವೇಕಾನಂದ ಅವರ ಸ್ಟ್ಯಾಚ್ಯೂಗೆ ಹಾರ ಹಾಕ್ತಿದ್ರು. ಸೊ ಇವತ್ತೇನೋ ಒಂದು ವಿಡಿಯೋ ಲಾಗ್ ಮಾಡಬೇಕು, ಇದ್ರ ಇತಿಹಾಸ ತಿಳ್ಕೊಬೇಕು ಅಂತ ಅನಿಸ್ತು ನನಗೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ಹಾಗಾದ್ರೆ ಅವ್ರನ್ನೇ ಕೇಳೋಣ, ಇದ್ರ ಇತಿಹಾಸ ಏನಿದೆ, ಮತ್ತೆ ಇದು ಯಾವಾಗ ಸ್ಥಾಪನೆ ಆಯ್ತು, ಯಾವಾಗ ಸ್ಟಾರ್ಟ್ ಆಯ್ತು, ಅದೆಲ್ಲವೂ ಕೇಳೋಣ. ಸೊ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಬನ್ನಿ ಸರ್. ಇವತ್ತು ನಮ್ಮ ಯೂಟ್ಯೂಬ್ ಚಾನಲ್ ಇಂದ ಇಲ್ಲಿ ಬಂದಿದ್ದೀನಿ. ನಾನು ಚಿಕ್ಕ ವಯಸ್ಸಿಂದ ಇಲ್ಲೇ ಓಡಾಡ್ತಾ ಇದ್ದೀನಿ, ಬಸವನಗುಡಿ ಓಡಾಡ್ತಾ ಇರ್ತೀನಿ. ನೀವು ಡೈಲಿ ಬರ್ತೀರಾ, ಹೂವು ಅಲಂಕಾರ ಮಾಡ್ತೀರಾ. ಸೊ ನಿಮ್ಮ ಹೆಸರೇನು? ನನ್ನ ಹೆಸರು ಮಹಾದೇವ್ ಅಂತ, ನಮ್ದು ಮಂಡ್ಯ. ನಾನು 2017ನೇ ಇಸ್ವಿಯಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ಸ್ಟ್ಯಾಚ್ಯೂ ಬಂದು ಸ್ವಾಮಿ ವಿವೇಕಾನಂದರದ್ದು 2007ರಲ್ಲಿ LK ಅಡ್ವಾಣಿ, ಯಡಿಯೂರಪ್ಪ, SN ಕೃಷ್ಣ ಅವರ ಮುಖಾಂತರ ಅನಾವರಣ ಆಯಿತು. ಇದು ತಯಾರಾಗಿದ್ದು ಕಲ್ಕತ್ತಾದಲ್ಲಿ. ಏನ್ ಸಂತೋಷ ಅಂದ್ರೆ ಸ್ವಾಮಿ ವಿವೇಕಾನಂದ ಊರೇ ಕಲ್ಕತ್ತಾ. ಅಲ್ಲಿಂದ ದೊಡ್ಡ ಲಾರಿನಲ್ಲಿ ತರಿಸ್ಕೊಂಡು ಅದ್ಭುತವಾದ ಸ್ಟ್ಯಾಚ್ಯೂ ನಿರ್ಮಾಣ ಆಯ್ತು. ಏನಪ್ಪಾ ಅಂದ್ರೆ ಈ ಸ್ಟ್ಯಾಚ್ಯೂ ನೋಡಿದ್ರೆ ನಮ್ಮಲ್ಲಿ ಏನೋ ಒಂಥರ ಚೈತನ್ಯ ಬರುತ್ತೆ, ಆ ಡಿಪ್ರೆಷನ್ ಹೊರಟೋಗುತ್ತೆ. ಮತ್ತೆ ಈ ಏರಿಯಾ ಬಸವನಗುಡಿ, ಇದೊಂದು ಯಾತ್ರೆ ಮಾಡ್ದಂಗೆ. ಈ ಏರಿಯಾದಲ್ಲಿ ಬಂದು ಹೋದ್ರೆ ಗಂಗಾ ನದಿ ಮುಳುಗ್ದಂಗೆ. ಇದು ಬ್ರಾಹ್ಮಣರ ಏರಿಯಾ ಅಂತ ಇನ್ನೊಂದು ಹೆಸರು. ಅಷ್ಟು ಅಲ್ಲದೆ ಗಾಂಧೀಜಿ ಈ ರಸ್ತೆಲಿ ಹೋದ್ರಂತೆ. ಗಾಂಧೀಜಿ 1942ರಲ್ಲಿ ಬಂದ್ರಂತೆ. ಅವಾಗ ಈ ಮಾರ್ಗವಾಗಿ ನಡ್ಕೊಂಡು ಹೋದ್ರಂತೆ. ಈ ಬಸವನಗುಡಿ ಅನ್ನೋ ಹೆಸರಿಗೆ ಗಾಂಧಿ ಬಜಾರ್ ಅನ್ನೋದು ಸಹ ಇದು ಒಂದು ಸೇರ್ಕೊಂಡು ಗೊತ್ತಾಯ್ತಲ್ಲ ಹೇಗೆ ನಮ್ಮ ಬಸವನಗುಡಿಯ ಗಾಂಧಿ ಬಜಾರ್ ಹೇಗೆ ಹೆಸರು ಬಂತು ಅನ್ನೋದು ನಿಮ್ಗೆ ಹೇಗೆ ಗೊತ್ತು ಸರ್? ಇದೆಲ್ಲ ಇದು ನಾನು ಬಸವನಗುಡಿ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ 2012ರಲ್ಲಿ ಕೆಲಸ ಮಾಡ್ತಾ ಇದ್ದೆ. 2012 ಅಲ್ಲಿ ಇದ್ರ ಮೇಂಟೆನೆನ್ಸ್ ನಮ್ಮದೇ. ನಾನು ಅಲ್ಲಿ ಎಂಪ್ಲಾಯಿ. ವಿವೇಕಾನಂದರು ಫಾರಿನ್ಗೆ ಹೋಗ್ತಾರೆ, ಅಂದ್ರೆ ಅಮೆರಿಕ ಹೋಗ್ತಾರೆ, ಇಂಗ್ಲೆಂಡ್ ಹೋಗ್ತಾರೆ. 6 ವರ್ಷ ಅಮೆರಿಕದಲ್ಲಿ ಇರ್ತಾರೆ ವಿವೇಕಾನಂದ, ಹೊರದೇಶದಲ್ಲಿ. ಅಲ್ಲೋಗಿ ಅವ್ರಿಗೆಲ್ಲ ಹೇಳ್ತಾರೆ, ನೀವೆಲ್ಲ ಬಂದು ನಮ್ಮ ದೇಶದಲ್ಲಿ ಚರ್ಚ್ ಕಟ್ಟೋದು, ನಮ್ಮ ಧರ್ಮದ ಮೇಲೆ ನೀವು ಒಂದು ಏನಂತಾರೆ ಅತಿಕ್ರಮಣ ಮಾಡೋದು, ಇದೆಲ್ಲ ಬೇಡ. ಅದಕ್ಕೆ ಬದಲು ಹಾಸ್ಪಿಟ್ಲ್ ಕಟ್ಟಿ, ವಿದ್ಯಾಭ್ಯಾಸ ಕೊಡಿ. ಯಾಕೆ ನೀವೆಲ್ಲ ಬಂದಿದ್ದು ವ್ಯಾಪಾರಕ್ಕೆ ಅಂತ. ವ್ಯಾಪಾರಕ್ಕೆ ಬಂದ್ರೆ ವ್ಯಾಪಾರ ಮುಗಿಸ್ಕೊಂಡು ಹೋಗ್ದೇನೆ ನೀವು ಇಲ್ಲೇ ಸೇರ್ಕೊಂಡ್ಬಿಟ್ರಲ್ಲ. ಬರೀ ಚರ್ಚ್ ಕಟ್ಕೊಂಡು ನಿಮ್ಮ ಧರ್ಮನೇ ಬೆಳೆಸ್ಕೊಂಡು ಹೋದ್ರೆ ಇದು ಸರಿಯಲ್ಲ, ವಿಶ್ವ ಧರ್ಮ ಆಗ್ಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಇದಕ್ಕೆ ಈ ಜಾಗ ತಗೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ರು. ಅವಾಗ SN ಕೃಷ್ಣ ಅವರು ಮತ್ತೆ ಅಡ್ವಾಣಿ ನಮ್ಮ BJP ಪಕ್ಷದವರು ಆದ್ರಿಂದ, ಮತ್ತೆ ಯಡಿಯೂರಪ್ಪನ BJP ಗೌರ್ಮೆಂಟ್ ಇದ್ದಿದ್ದರಿಂದ ಈ ಜಾಗ ಸಿಕ್ತು. ಮತ್ತೇನು ಬೇರೆ ಪಕ್ಷದವರು ಸ್ವಲ್ಪ ಕಿರಿಕಿರಿ ಮಾಡಿದ್ರು. ಕುಮಾರಸ್ವಾಮಿ, HD ಕುಮಾರಸ್ವಾಮಿ ಅವರು ನಮ್ಮ ರಾಮಕೃಷ್ಣ ಆಶ್ರಮದ ಆ ಕಡೆ ಆ ಭಾಗದಲ್ಲಿ ವಿದ್ಯಾರ್ಥಿ ಮಂದಿರ ಮೇಲೆ, ನಮ್ಮ ರಾಮಕೃಷ್ಣ ಆಶ್ರಮದಲ್ಲೇ ಅವರು ಓದಿದ್ರಿಂದ ಕಾಲೇಜು ದಿನಗಳನ್ನ ಅವರು ತುಂಬಾ ನಮ್ಮ ಆಶ್ರಮ ಪರವಾಗಿ ಬೆಂಬಲವಾಗಿ ನಿಂತು ಈ ಜಾಗನ ನಮ್ಗೆ ಅಂತ ಕೊಡ್ಸ್ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವ್ರನ್ನ ನೆನ್ಕೋಬೇಕಿದ್ದಾರೆ. ಮೋದಿಯವರು ಈ ಮಾರ್ಗದಲ್ಲಿ ಹೋದಾಗೂ ಸಹ ಈ ಮೂರ್ತಿಗೆ ನಮಸ್ಕಾರ ಮಾಡ್ಕೊಂಡೋದ್ರು. ನಿಮ್ಗೆ ಇನ್ನೊಂದು ಗೊತ್ತಿಲ್ಲ ಅಂತ ಕಾಣುತ್ತೆ, ಪ್ರಧಾನಿ ಮೋದಿ ಅವರು ಗುಜರಾತ್ನ ನಮ್ಮ ರಾಮಕೃಷ್ಣ ಆಶ್ರಮದಲ್ಲಿ 7 ವರ್ಷ ಬೆಳೆದಂಥವ್ರು. ಅದಕ್ಕೇನೆ ಅವರು ವಿವೇಕಾನಂದರನ್ನ ತುಂಬಾ ಓದ್ಕೊಂಡು ಅವ್ರದೇ ವಿವೇಕಾನಂದ ರೀತಿಯಲ್ಲೇ ಜೀವನ ನಡೆಸ್ತಾ ಇದ್ದಾರೆ. ಹೌದು, ಅವ್ರು ಅಮೆರಿಕದಲ್ಲಿ ಯಾವತ್ತು ನರೇಂದ್ರ, ವಿವೇಕಾನಂದ ಮೊದಲನೇ ಹೆಸರು ನರೇಂದ್ರ. ಇವ್ರು 2014ರಲ್ಲಿ ಪ್ರಧಾನಿ ಆದಾಗ ಹೇಳ್ತಾರೆ, ಅಮೆರಿಕಕ್ಕೆ ಹೋದಾಗ ಅವತ್ತು ಆ ನರೇಂದ್ರ ಬಂದಿದ್ರು, ಇವತ್ತು ಈ ನರೇಂದ್ರ ಬಂದಿದ್ದಾರೆ ಅಂತ ಪೇಪರ್ನವರೆಲ್ಲ ತುಂಬಾ ಚೆನ್ನಾಗಿ ಬರೀತಾರೆ. ನಿಮ್ಗೆ ಇನ್ನೊಂದು ಗೊತ್ತಿರ್ಬೇಕು, ಚಿಕಾಗೋದಲ್ಲಿ ಸರ್ವಧರ್ಮ ಸಮ್ಮೇಳನ ನಡೆದಾಗ ನಮ್ಮ ಹಿಂದೂ ಧರ್ಮದ ಭಗವದ್ಗೀತೆನ ಕೆಳಗಡೆ ಇಟ್ಟಿದ್ರಂತೆ, ಕುರಾನು ಬೈಬಲ್ ಅವ್ರ ಗ್ರಂಥಗಳೆಲ್ಲ ಮೇಲೆ ಇಟ್ಟಿದ್ರಂತೆ. ಅದನ್ನ ವಿವೇಕಾನಂದರು ಸ್ಟೇಜ್ ಮೇಲೆ ಒಂದು ಚೆನ್ನಾಗಿ ತೋರಿಸ್ಕೊಡ್ತಾರೆ.
ನಮ್ಮ ಭಗವದ್ಗೀತೆ ಕೆಳಗಡೆ ಇತ್ತಲ್ಲ ಅದು ನಿಮ್ಗೆ ಹೇಳ್ಕೊಂಡ್ರಂತೆ, ಬೇರೆ ಎಲ್ಲ ಗ್ರಂಥಗಳು ಬಿದ್ದೋದ್ವಂತೆ. ಅವಾಗ ಅಲ್ಲಿದ್ದವ್ರೆಲ್ಲ ಹೇಳಿದ್ರಂತೆ, ಸ್ಟೇಜ್ ಅಲ್ಲಿ ಇದ್ದವ್ರು, ನೀವ್ ಅಂದ್ಕೊಂಡಿದ್ರಿ ನಮ್ಮ ಭಾರತೀಯ ಧರ್ಮ ಕೆಳಗಡೆ ಇದೆ, ನಾವೆಲ್ಲ ಮೇಲಿದ್ದೀವಿ ಅಂತ. ಆಕ್ಚುಲಿ ಇರೋ ಫ್ಯಾಕ್ಟೇ ಬೇರೆ. ನಮ್ಮ ಹಿಂದೂ ಧರ್ಮ, ನಮ್ಮ ಧರ್ಮನೇ ಜಗತ್ತಿಗೆ ಬೇಸ್ಮೆಂಟ್. ವಿಶ್ವಗುರು ಭಾರತ ಅಂತ ಹೇಳ್ತಾರಲ್ಲ, ಅದು ಸತ್ಯ. ಅದು ಈಗ ಮತ್ತೆ ಶುರುವಾಗಿದೆ ಮೋದಿ ಬಂದ ಮೇಲೆ. ಅದು ಹಿಂಗೆ ಮುಂದುವರ್ಕೊಂಡು ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ವಿವೇಕಾನಂದರು ಹೇಳ್ತಾರೆ, ಈ ಭಾರತದ ಮಣ್ಣಿದೆಯಲ್ಲ, ಒಂದೊಂದು ಕಣನು ನಮಗೆ ಒಂದು ಪವಿತ್ರ. ಅಮೆರಿಕಕ್ಕೆ ಹೋದಾಗ ದೊಡ್ಡ ದೊಡ್ಡ ಕಾಟು, ದೊಡ್ಡ ದೊಡ್ಡ ಮನೆಯಲ್ಲೆಲ್ಲ ಅವ್ರು ಮಲಗೋದಕ್ಕೆ ಹೇಳೋರಂತೆ, ಅದ್ರ ಭೂಮಿ ಮೇಲೆ ಮಲಗೋರಂತವ್ರು. ಅಲ್ಲಿ ನನ್ನ ದೇಶದ ಜನಕ್ಕೆ ಸ್ವತಂತ್ರ ಇಲ್ಲ, ಅನ್ನ ಇಲ್ಲ, ಕಾಯಿಲೆಗಳಿಗೆ ಔಷಧಿ ಇಲ್ಲ, ನಾನು ಹೇಗೆ ಮಲ್ಕೊಳ್ಳಿ ಕಾಟಿನಲ್ಲಿ ಅಂತ ಭೂಮಿ ಮೇಲೆ ಮಲಗೋರಂತೆ. ನನ್ನ ದೇಶಕ್ಕೆ ಸಹಾಯ ಮಾಡಿ ಅಂತೇಳಿ ಅವರು ಹೊರದೇಶದಲ್ಲಿ 6 ವರ್ಷಗಳ ಕಾಲ, ಪಶ್ಚಿಮ ಮತ್ತು ಪೂರ್ವದಲ್ಲಿ 6 ವರ್ಷಗಳ ಕಾಲ ಅಲ್ಲಿದ್ದು, ಅಲ್ಲಿಂದ ಸಹಾಯ ತಗೊಬಂದು, ಮೊದಲು ಕಲ್ಕಟ್ಟಾದಲ್ಲಿ ಗಂಗಾ ನದಿ ಪೂರ್ವಕ್ಕಿದೆ, ಪಶ್ಚಿಮಕ್ಕೆ ಹೌರಾ ಅಂತ ಒಂದು ಡಿಸ್ಟ್ರಿಕ್ಟ್ ಬರುತ್ತೆ, ಅದು ಪಶ್ಚಿಮಗಳಲ್ಲಿ. ಆ ಹೌರಾದಲ್ಲಿ ಬೇಲೂರು ಅಂತ ಒಂದೂರು, ಗಂಗಾ ದಡದಲ್ಲಿ 100 ಎಕರೆ ಜಾಗ ತಗೊಂಡು ಸಿಸ್ಟರ್ ನಿವೇದಿತಾ ಮತ್ತು ಇವರಿಬ್ರು ಸೇರಿ ಒಂದು ರಾಮಕೃಷ್ಣ ಮಠ, ರಾಮಕೃಷ್ಣ ಮಿಷನ್ ಅಂತ 100 ಎಕರೆ ಕ್ಯಾಂಪಸ್ ಅಲ್ಲಿ ಒಂದು ಸ್ಪಿರಿಚುವಲ್ ಸೆಂಟರ್ ಸ್ಟಾರ್ಟ್ ಮಾಡ್ತಾರೆ. ಇಡೀ ದೇಶದಲ್ಲಿ ಇರ್ತಕ್ಕಂಥ ಇವತ್ತು 200 ಮಠ ಆಶ್ರಮಗಳು ಅವರೇ ನಡೆಸ್ತಕ್ಕಂಥದ್ದು. ಮೇನ್ ಆಫೀಸ್ ಅದೇ. ಜನವರಿ 12 ಮೊದಲು ಸುಮ್ಮನೆ ಇತ್ತು, ಈಗ ಏನಂತ ಇತ್ತು, ಸ್ವಾಮಿ ವಿವೇಕಾನಂದ ಜನ್ಮದಿನ ಅಂತ. ಮೋದಿ ಅವ್ರು ಬಂದ್ಮೇಲೆ, ಬಿಜೆಪಿ ಗವರ್ಮೆಂಟ್ ಬಂದ್ಮೇಲೆ ಅದನ್ನ ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ನೋಡಿ. ವಿವೇಕಾನಂದರ ಮೇಲೆ ಮೋದಿಗಿರೋ ಒಂದು ಭಾವನೆ ರೀತಿ ಎಷ್ಟಿದೆ ಅನ್ನೋದು ಇದನ್ನೇ ಹೇಳ್ಕೊಡುತ್ತೆ. ಹಾಗೆ ಜನವರಿ 12 ರಾಷ್ಟ್ರೀಯ ಯುವ ದಿನ ಅಂತ ಮಾಡಿದ್ದಾರೆ. ಮತ್ತೆ ಸಾಧುಗಳೆಲ್ಲ ಪ್ರೈವೇಟ್ ಆಗಿ ಒಂದು 2,000 ರಾಮಕೃಷ್ಣ ಮಠ ಕಟ್ಟಿದಾರಂತೆ ಇಡೀ ದೇಶದಲ್ಲಿ. ಈ ಕಲ್ಕಟ್ಟ ಹ್ಯಾಂಡ್ ಓವರ್ ಇರ್ತಕ್ಕಂಥದ್ದು 200 ಮಠ. ಹೊರದೇಶದಲ್ಲಿ 50-60 ಇದೆ. ಅಮೆರಿಕದಲ್ಲಿ 15 ಸೆಂಟರ್ ಇದೆ. ನೀವು ಕೇಳಿದ್ರಲ್ಲ, ಸ್ಯಾನ್ ಫ್ರಾನ್ಸಿಸ್ಕೋ 2,500 ಎಕರೆ ಲ್ಯಾಂಡ್ ಇದೆ ಅಂತ. ಆಮೇಲೆ ನಮ್ಮ ದೇಶದಲ್ಲಿ ವೃಂದಾವನದಲ್ಲಿ 400 ಎಕರೆ ಯಾರೋ ಭಕ್ತರು ರಾಮಕೃಷ್ಣ ಮಠಕ್ಕೆ ಅಂತ ಬರ್ಕೊತಿದ್ದಾರೆ. 400 ಎಕರೆ ವೃಂದಾವನದಲ್ಲಿ. ಅಲ್ಲಿ ಪರಮಹಂಸರು ಮೊದಲನೇ ಸಲ ಹೋದಾಗ ವೃಂದಾವನಕ್ಕೆ ಪೂರ್ತಿ ಅವರು ಏನಂತಾರೆ, ಋಷಿಗಳ ತಪಸ್ ಮಾಡ್ತಾರೆ, ಸಮಾಧಿಗೆ ಹೋಗ್ತಾರೆ ಅಂತಲ್ಲ, ಅದನ್ಭವ ಆಗೋಯ್ತಂತೆ. ನಾನು ಬರೋದಿಲ್ಲ, ವಾಪಸ್ ಕಲ್ಕತ್ತಾ ಕೇಳಿದಂತ. ಆವಾಗ ಅವರು, ಇಲ್ಲ ನೀವು ಕಲ್ಕತ್ತಾ ಬರ್ಬೇಕು, ನಿಮ್ಮ ತಾಯಿ ಅಲ್ಲೇ ಇದ್ದಾರೆ ಅಂತ ಯಾರೋ ಕಿವಿಯಲ್ಲಿ ಹೇಳಿ ಕರ್ಕೊಂಡು ಹೋದಂತೆ. ಆದ್ರೆ ಶಾರದಾ ದೇವಿ 1 ವರ್ಷ ಇದ್ರಂತೆ ವೃಂದಾವನದಲ್ಲಿ. ನಿಮ್ಗೆಲ್ಲ ಗೊತ್ತು, ರಾಧಾಕೃಷ್ಣರ ಪಾದ ಧೂಳಿದೆ ಅಲ್ಲಿ. ನಿಮ್ಗೊಂದ್ಸಲ ಇದ್ರಲ್ಲಿ ಬರುತ್ತೆ, ಯಾವ್ದೋ ಒಂದು ಮಹಾಭಾರತದಲ್ಲಿ ಏನೋ ಬರುತ್ತೆ, ಅಲ್ಲಿ ಬ್ರಹ್ಮ ಕೃಷ್ಣನ್ ಕೇಳ್ತದೆ, ನಾನು ವೃಂದಾವನದಲ್ಲಿ ಜನ್ಮ ತಾಳ್ಬೇಕಂತ. ಕೃಷ್ಣ ಹೇಳ್ತದೆ, ಎಲ್ರು ಹೇಳ್ತಾರೆ ಈ ಭೂಲೋಕದಿಂದ ಬಿಡಿಸ್ಕೊಂಡ್ರೆ ಸಾಕು ಭೂಲೋಕ ಸಾಕು ಅಂದ್ರೆ ಇದೇನ್ ಬ್ರಹ್ಮದೇವ ನೀನು ಭೂಮಿಯಲ್ಲಿ ವೃಂದಾವನದಲ್ಲಿ ಜನ್ಮ ಆಗ್ಬೇಕು ಅಂತೀಯಲ್ಲ ಅಂತ ಕೃಷ್ಣ ಬ್ರಹ್ಮದೇವನ್ ಕೇಳ್ತಾರೆ. ಆಗಲ್ಲ ಕೃಷ್ಣ, ವೃಂದಾವನದಲ್ಲಿ ದೇವಿ ರಾಧಾ ಮತ್ತು ನಿನ್ನ ಪಾದ ಧೂಳಿದೆ, ಅಲ್ಲಿ ನಾನು ಜನ್ಮ ತಾಳಿ ಆ ಧೂಳಲ್ಲಿ ಹೊರಳಾಡ್ಬೇಕು, ಅಷ್ಟು ಮಹತ್ವ ಅಂತ ವೃಂದಾವನಕ್ಕೆ. ಶ್ರೀಕೃಷ್ಣ ಭಗವದ್ಗೀತೆ, ವಿವೇಕಾನಂದರ ವಿದ್ಯುತ್ ವಾಣಿ ಇಟ್ಕೊಂಡು ಸಾಕು ಜೀವನ ಪಾವನ. ಥ್ಯಾಂಕ್ ಯು ಸರ್. ಒಳ್ಳೇದು.